ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸಂಧ್ಯಾ ವರ್ಡ್ ಝೋನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ರೆಡಿ ಆಗಿಬಿಟ್ಟು ನಿಮ್ಗೊಂದು ಪ್ಲೇಸ್ ತೋರಿಸೋಣ ಅಂತ ರೆಡಿಯಾಗಿದ್ದೀನಿ. ಬನ್ನಿ ಹಾಗಾದರೆ ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ಲು ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಹೋಗದೆ. ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ರೆಡಿ ಆದೆ. ಅದು ಯಾವ ದೇವಸ್ಥಾನ ಅಂತ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ನಿಮಗೆ ತೋರಿಸ್ತೀನಿ ದೇವಸ್ಥಾನ. ಬನ್ನಿ ಹಾಗಾದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾಗೆ ನೋಡ್ತಾ ಇರಿ. ಬೆಂಗಳೂರಲ್ಲಿ ಇವತ್ತು ವೆದರ್ ನೋಡಿದರೆ ಬೇಸಿಗೆಗಾಲನ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಮಳೆಗಾಲ ಮರ್ತೋಗುವ ಹಾಗಿದೆ. ಹೊರಗಡೆ ಏನು ಹೋಗಿದ್ರೆ ಅಷ್ಟೊಂದು ಉರಿ ಬಿಸಿಲು, ಹೊರಗಡೆ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಆ ಥರ. ಸೊ ಹಾಗೆ ನಾನು ಬಂದಿರೋದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ, ಧರ್ಮಗಿರಿ ಶ್ರೀ ಕ್ಷೇತ್ರ ಮಂಜುನಾಥ ಟೆಂಪಲಲ್ಲಿ. ಇದು ಇರೋದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ, ನಿಯರ್ ಆಗುತ್ತೆ, ಅಲ್ಲೇ ಹತ್ತಿರ ಇದೆ. ಹಾಗೆ ಒಳಗೆ ಎಂಟ್ರೆನ್ಸ್ಗೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಇದ್ದಂಗೆ ಫುಲ್ ಗಾರ್ಡನ್ ಥರ ಮಾಡಿಟ್ಟಿದ್ದಾರೆ, ಆ ಕಡೆ ಈ ಕಡೆ ಹೀಗೆ ಮೆಟ್ಲು ಈ ಥರ ಹೋಗಬೇಕು ಒಳಗಡೆ. ಅಲ್ಲಲ್ಲಿ ಚಿಕ್ಕ ಪುಟ್ಟ ದೇವರನ್ನು ಕುಳಿಸಿಟ್ಬಿಟ್ಟಿದ್ದಾರೆ. ಫುಲ್ ದೊಡ್ಡ ಇದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಹಾಗೆ ತುಂಬ ನೀಟಾಗಿ ಕ್ಲೀನಾಗಿ ಮಾಡಿಟ್ಟಿದ್ದಾರೆ. ಎಲ್ಲಿ ನೋಡ್ರೂ ಹಸಿರು ಹಸಿರು ಥರ ಗಿಡಗಳು ರಾಶಿ. ಆ ಕಡೆ ಈ ಕಡೆ ಫುಲ್ ಗಿಡಗಳದ್ದೇ ಲೈನಾಗಿ ಕೂಳಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಹಾಗೆ ನಾನು ಹೋಗ್ತಾ ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದೆ ಹೀಗೆ ಮೆಟ್ಲು ಹತ್ತಕೊಂಡು ಹೋಗಬೇಕು ಸ್ವಲ್ಪ. ಮೆಟ್ಲು ಮೇಲಿದೆ ಅದು ದೇವಸ್ಥಾನ. ಹಾಗೆ ಹೋಗ್ತಾ ಹೋಗ್ತಾ ಮೆಟ್ಲು ಪಕ್ಷಿ, ಮರ, ಗಿಡಗಳದ್ದು ಒಂಥರ ಸೌಂಡು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆದರು, ಕ್ಲೈಮೇಟು ಎಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಒಂಥರ ಮನಸ್ಸಿಗೆ ತುಂಬ ಖುಷಿ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಗಾರ್ಡನನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಕ್ಲೀನಾಗೂ ಇಟ್ಟಿದ್ದಾರೆ ದೇವಸ್ಥಾನ. ಹೀಗೆ ಇಲ್ಲೇ ಮತ್ತೆ ಎಂಟ್ರೆನ್ಸ್ ಹತ್ರ ಬಂದೆ ನಾನು. ಒಳಗಡೆ ದೇವಸ್ಥಾನ ಎದುರಿಗೆ ಬಂದೆ. ಅಂದರೆ ದೇವಸ್ಥಾನ ಸ್ವಲ್ಪ ಮೇಲಿದೆ, ಅದು ಕೆಳಗಡೆಯಿಂದ ಸ್ವಲ್ಪ ಮೇಲ್ಗಡೆ ಹೋಗಬೇಕು. ಆ ಮೇಲ್ಗಡೆ ಬರ್ತಾ ಇದ್ದಂಗೆ ದೇವಸ್ಥಾನ ಇದೆ ನೋಡಿ, ಮಂಜುನಾಥ ಸ್ವಾಮಿ ದೇವಾಲಯ ಅಂತ, ಧರ್ಮಗಿರಿ. ಇಲ್ಲಿ ಒಂದು ಮುಂದೆ ಕಂಬ ಇದೆ, ದೊಡ್ಡ ಕಂಬ ಇಟ್ಟಿದ್ದಾರೆ. ಬನ್ನಿ ನೋಡೋಣ, ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಈ ಕಡೆ ಗಣಪತಿಯನ್ನು ಕೂಳಿಸಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ವಿಶೇಷತೆ ಏನಂದರೆ ಎಲ್ಲ ದೇವರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿರ್ತಾರೆ. ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕಡೆ ಪಕ್ಕದಲ್ಲಿ ಒಂದು ದೇವರನ್ನು ಕೂಳಿಸಿದ್ದಾರೆ, ದುರ್ಗಾದೇವಿ. ಇದು ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಹಾಗೆ ಒಳ್ಳೆ ದರ್ಶನ ಆಯಿತು. ದರ್ಶನ ಆದ ತಕ್ಷಣ ನಮಗೆ ಪ್ರಸಾದ ಕೊಟ್ಟರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಎಲ್ಲೇ ಹೋಗಲಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪ್ರಸಾದ ಸಿಗುತ್ತೆ. ದೇವ್ರ ಪ್ರಸಾದ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಮೇಲ್ಗಡೆ ಡೆಕೋರೇಷನ್ ಮಾಡಿಟ್ಟಿದ್ರು, ಅದನ್ನು ನೋಡಿ ಬರೋಣ ಅಂತ ಹೋದೆ. ಮೇಲ್ಗಡೆ ಸ್ವಲ್ಪ ಎತ್ತರದಲ್ಲಿದೆ, ಆ ಕಡೆ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಒಂದು ದೊಡ್ಡ ಶಿವಲಿಂಗ ಮೂರ್ತಿ ಕುಳಿಸಿದ್ದಾರೆ, ಇನ್ನೊಂದು ನಂದಿನ ಕುಳಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಸುತ್ತಾಡ್ಕೊಂಡು ಬಂದು ನೋಡಿಕೊಂಡು ಕೂತ್ಕೊಳ್ಳಿಕ್ಕೆ ಆರಾಮಾಗಿ ಅಂತ ಒಂದು ರೆಸ್ಟ್ ಮಾಡ್ಕೊಳ್ಳಿಕ್ಕೂ ಇಲ್ಲಿ ಎಲ್ಲ ಪ್ಲೇಸು ಮಾಡಿಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ. ಹಾಗೆ ಮರದ ನೆರಳು, ತಂಪು ಕೂಡ ಇತ್ತು, ಪೀಸ್ಫುಲ್ ಆಗಿತ್ತು. ತುಂಬ ಖುಷಿ ಅನಿಸುತ್ತೆ ಈ ಪ್ಲೇಸ್ ಬಂದು ಕೂತ್ಕೊಂಡು ಆರಾಮಾಗಿ, ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಹಾಗೆ ದೇವಸ್ಥಾನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಸುತ್ತಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡೆ ನಾನು. ಈ ಪ್ಲೇಸೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು, ತುಂಬ ಸೀರಿಯಲಲ್ಲಂತೂ ಇತ್ತೀಚೆಗೆ ತಗೊಳ್ತಾ ಇದ್ದಾರೆ, ಇಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ತುಂಬ ಮೂವಿಲೂ ಕೂಡ ಶೂಟ್ ಮಾಡಿದ್ದಾರೆ ಇಲ್ಲಿ. ಇತ್ತೀಚೆಗಷ್ಟೇ ಕರ್ಣ ಸೀರಿಯಲಲ್ಲಿ ತಾಳಿಶಾಸ್ತ್ರ ಶೂಟಿಂಗ್ ಮಾಡಿರೋದು ಇಲ್ಲೇ. ನೋಡಿದರೆ ಎಲ್ಲರಿಗೂ ನೆನಪಾಗಿರ್ಬೋದು. ಸೊ ತುಂಬ ಆಲ್ಮೋಸ್ಟ್ ಎಲ್ಲ ಸೀರಿಯಲಲ್ಲೂ ಇಲ್ಲೇ ಇವಾಗ ಇತ್ತೀಚೆಗೆ ಶೂಟ್ ಮಾಡ್ತಾ ಇದ್ದಾರೆ. ಮೂವಿಲೂ ಕೂಡ ತುಂಬ ಮೂವಿಲೂ ಈ ಶೂಟ್ ತೊಗೊಂಡಿದ್ದಾರೆ ಇಲ್ಲಿ. ಪುನೀತ್ ರಾಜ್ಕುಮಾರ್ ಪವರ್ ಮೂವಿಲೂ ಇಲ್ಲಿ ಶೂಟ್ ಮಾಡಿದ್ದಾರೆ ದೇವಸ್ಥಾನ ಎದುರುಗಡೆ.
ಹಾಗೆ ತುಂಬ ಮೂವಿಲಿ ನೋಡ್ಬೋದು. ನಾನು 2 ವರ್ಷದ ಹಿಂದೆ ಈ ಯಾವುದೋ ಒಂದು ಸೀರಿಯಲಲ್ಲಿ ಈ ದೇವಸ್ಥಾನ ಹೆಸರು ನೋಡಿಕೊಂಡು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಆವಾಗ ವಿಡಿಯೋ ಮಾಡಿರಲಿಲ್ಲಾಗಿತ್ತು ನಾನು. ಹಾಗಾಗಿ ಇವತ್ತು ದೇವರ ದರ್ಶನ ಮಾಡಿಕೊಂಡು ವಿಡಿಯೋನ ಮಾಡಿಕೊಂಡು ಒಂದು ನಿಮಗೆ ತೋರ್ಸೋಣ ಅಂತ ಬಂದೆ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಯಾವಾಗಲೂ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಇರಲಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್ ಆಲ್, ಬಾಯ್.